ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶಿವಮೊಗ್ಗ ಸಿಟಿ ಮತ್ತಷ್ಟು ಉದ್ವಿಗ್ನ ಆಗ್ತಾ ಇದೆ. ಹರ್ಷ ಶವವನ್ನು ತಗೊಂಡೋಗ್ತಿರೋ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ವಾಹನಗಳಿಗೆ ಬೆಂಕಿ ಹಾಕಿದ್ರು. ಬ್ರೇಕಿಂಗ್ ನ್ಯೂಸ್. ಹಲವು ಬೈಕ್ಗಳು ಬೆಂಕಿ ಹಾಕಿದ್ರು. ಕಿಡಿಗೇಡಿಗಳು ಅಂಗಡಿ ಮುಂಗಟ್ಟು ಹೋಟೆಲ್ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಹರ್ಷನ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಹಿಂಸಾಚಾರ ನಡೆದಿದೆ. ಸಿಗೆಹಟ್ಟಿಯಲ್ಲಿ ಈ ಕ್ಷಣಕ್ಕೆ ಪರಿಸ್ಥಿತಿ ಉದ್ವಿಗ್ನ ಆಯಿತು. ಹರ್ಷ ಮನೆ ಸಿಗೆಹಟ್ಟಿ ಹತ್ರ ಇದೆ. ನಿನ್ನೆ ಕೊಲೆ ಆಗಿದ್ದು ಅದೇ ಸ್ಥಳದಲ್ಲಿ. ಅಲ್ಲೊಂದು ಪೆಟ್ರೋಲ್ ಬ್ಯಾಂಕ್, ಅದು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲೇ ಇದೆ. ನೀವು ನೋಡ್ತಿರುವಂಥ ದೃಶ್ಯ, ಆ ಎಲ್ಲ ಬೈಕ್ಗಳಿಗೆ ಸುಟ್ಟು ಕರ್ಕಲಾಯಿತು. ಬೈಕ್ ಇನ್ನೊಂದು ಕಡೆ ಕಲ್ಗಿಲ್ಲೆಲ್ಲ ಹೊಡೆದು ಹಾನಿ ಮಾಡಿದ್ರು. ಅಲ್ಲೆಲ್ಲ ಆನ್ಲೈನ್ ಕಾರ್ ನಿಂತಿತ್ತು, ಅದಕ್ಕೂ ಕಲ್ಲು ಹೊಡೆದ್ರು. ಅಲ್ಲೊಂದು ಬಿಲ್ಡಿಂಗ್ ನೋಡಿದ್ರು, ಅಲ್ಲೂ ಕಲ್ಲು ಹೊಡೆದ್ರು. ಇದು ಅಲ್ಲಿ ನಡೆದಂಥ ಘಟನೆ. ಸಿಗೆಹಟ್ಟಿ, ಶಿವಮೊಗ್ಗ ಸಿಟಿ. ನನ್ನ ಸಹೋದ್ಯೋಗಿ ಮಂಜು ಚಂದ್ರ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಅಪ್ಡೇಟ್ಸ್ ಕೊಡೋಕ್ಕೆ. ಗುಡ್ ಆಫ್ಟರ್ನೂನ್ ಮಂಜು. ಗುಡ್ ಆಫ್ಟರ್ನೂನ್ ಹರೀಶ್. ಎಲ್ಲವೂ ಸರಿ ಇತ್ತು, ಮೆರವಣಿಗೆ ಹೊರಡ್ತು, ಯಾಕೆ ಹದಗೆಡ್ತು, ಏನಾಯ್ತು? ಖಂಡಿತವಾಗ್ಲೂ ಹರೀಶ್, ಎಲ್ಲೋ ಒಂದ್ ಕಡೆ ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗ್ಲೇ ಏನೊಂದು ಪಾರ್ಥಿವ ಶರೀರ ರವಾನೆ ಆದ ಬಳಿಕ ಅದಾದ ನಂತರ ರಸ್ತೆಯಲ್ಲಿ ಬರ್ಬೇಕಾದ್ರೆ ಅಲ್ಲಲ್ಲಿ ಕಲ್ಲು ಎಸೆತಗಳು ಶುರುವಾಯಿತು. ಆ ಹಿನ್ನೆಲೆಯಲ್ಲೇ ಕೆಲವು ಕಿಡಿಗೇಡಿಗಳು ಕೂಡ ಇದರ ಹಿನ್ನೆಲೆಯಲ್ಲಿ ಕಲ್ಲುಗಳನ್ನ ಎಸೆತಿದ್ದಕ್ಕಂಥದ್ದು. ಜೊತೆಗೆ ಎಲ್ಲಿಂದ ಬರ್ತಿದೆ ಕಲ್ಲು ಪೊಲೀಸರು ಕೂಡ ಗೊತ್ತಾಗ್ಲಿಲ್ಲ. ಇನ್ನೊಂದು ವಿಚಾರ ಅಂತಂದ್ರೆ ಹರ್ಷನ ಪಾರ್ಥಿವ ಶರೀರ ಮನೆ ಬಳಿ ತಲುಪ್ತಾ ಇದ್ದಂಗೆನೆ ಆ ಕಲ್ಲುಗಳು ಮತ್ತೆ ಎರಡು ಗುಂಪುಗಳ ನಡುವೆ ಒಂದು ಮಾರಾಮಾರಿ ಶುರುವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಅಲ್ಲಲ್ಲಿ ಬೈಕ್ಗಳಿಗೆ ಕೂಡ ಬೆಂಕಿಯನ್ನು ಹಚ್ಚಿದ್ದಾರೆ. ಜೊತೆಗೆ ಎಲ್ಲೂ ಕೂಡ ಇನ್ನೂ ಕೂಡ ಆ ಪರಿಸ್ಥಿತಿ ಉದ್ವಿಗ್ನವಾಗಿ ಮೈರ್ಬಾರ್ದು ಅಂತ ಹೇಳಿ ಈಗಾಗಲೇ ಸಿಎಂ ಒಂದು ಏನ್ ಸ್ಥಳೀಯ ಶಾಸಕರಾದಂತ ಈಶ್ವರಪ್ಪ ಅವರಿಗೂ ಕೂಡ, ಅಂದ್ರೆ ಸಚಿವರು ಶಾಸಕರಾದ ಈಶ್ವರಪ್ಪ ಅವರು ಕೂಡ ಕೆಲವು ಮಾಹಿತಿಗಳನ್ನ ನೀಡಿರ್ತಕ್ಕಂಥದ್ದು. ಜೊತೆಗೆ ಆ ಜಿಲ್ಲೆಯ ಏನ್ ಡಿ.ಸಿ ಆಗಿದ್ರೆ ಅವ್ರ ಹತ್ರ ಕೂಡ ಕೆಲವು ಮಾಹಿತಿಗಳನ್ನ ಕೂಡ ಪಡ್ಕೊಂಡಿರೋ ಮಾಹಿತಿ ಲಭ್ಯ ಆಗ್ತದೆ. ಸದ್ಯಕ್ಕೆ ಈಗ ಐಜಿ ಹಾಗೂ SP ನೇತೃತ್ವದಲ್ಲಿ ಕಂಪ್ಲೀಟ್ ಶಿವಮೊಗ್ಗವನ್ನ ರೌಂಡ್ಸ್ ಅನ್ನ ಹೊಡೆಯೋದು ಕೂಡ ಡಿಸೈಡ್ ಮಾಡಿದ್ದಾರೆ. ಈಗ ಹರ್ಷನ ಪಾರ್ಥಿವ ಶರೀರ ಏನ್ ಮನೆ ಬಳಿ ತಲುಪ್ತಾ ಇದ್ದಂಗೆನೆ ಬೈಕ್ಗಳಿಗೆ ಹಾಗೂ ಇತರೆ ರೋಡ್ ಬಳಿ ನಿಂತಕ್ಕಂಥ ವಾಹನಗಳಿಗೆ ಕೂಡ ಬೆಂಕಿ ಹಚ್ಚಿರ್ತಕ್ಕಂಥ ಕೂಡ ದೃಶ್ಯಗಳಲ್ಲಿ ನೀವು ಕೂಡ ನೋಡ್ಬೋದು, ಕಂಡು ಬಂದಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತಿಗೆ ಮಾತ್ರ ಮುಗಿಯಲ್ಲ, ಇದು ಇನ್ನೂ ಕೂಡ ಮುಂದುವರಿಯುತ್ತೆ. 2-3 ದಿನಗಳ ಕಾಲ ಇನ್ನೂ ಕೂಡ ಮುಂದುವರಿಯೋ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಹರೀಶ್. ಈಗ ರಾತ್ರಿ ಆದ್ರೆ ಸಡನ್ನಾಗಿ ಆಗೋಯ್ತು, ಯಾರೋ ಬಂದ್ರು, ಕಲ್ಲು ಹೊಡೆದ್ರು, ಬೆಂಕಿ ಹಾಕಿದ್ರು, ಸರಿ ಎಲ್ಲ ಓಕೆ. ಬಟ್ ಬೆಳಗ್ಗೆ ಇಡೀ ಪೊಲೀಸ್ ಫೋರ್ಸ್ ಇತ್ತು ಅಲ್ಲಿ. ಎಲ್ಲ CRPF ಇಂದ ಹಿಡಿದು ಎಲ್ಲರೂ ಕೂಡ ಅಲ್ಲಿದ್ರು. ಎಲ್ಲ ಸೀನಿಯರ್ ಪೊಲೀಸ್ ಅಫಿಷಿಯಲ್ಸ್ಗಳಲ್ಲಿದ್ರು. ಇದೆಲ್ಲವನ್ನ ಮೀರಿ ಮತ್ ಯಾರೋ ಹಿಂಗ್ ಮಾಡ್ತಾರೆ ಅಂದ್ರೆ ಏನ್ ಅರ್ಥ ಇದು ಹಂಗಾರೆ ಮಂಜು? ಖಂಡಿತವಾಗ್ಲೂ ಏನಂತಂದ್ರೆ ಪೊಲೀಸರಿಗೂ ಕೂಡ ಈ ರೀತಿ ಮಾಡ್ತಾರೆ ಅನ್ನೋದು ಕೂಡ ಎಲ್ಲೂ ಕೂಡ ಅವರು ಕೂಡ ಊಹೆ ಮಾಡಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವಾಗ ಪಾರ್ಥಿವ ಶರೀರ ಏನೊಂದು ಆಸ್ಪತ್ರೆ, ಮೈಗಾನ್ ಆಸ್ಪತ್ರೆಯಿಂದ ಅಶೋಕ ಸರ್ಕಲ್ ಹಾಗೂ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಬಳಿ ಬರ್ತಾ ಇದ್ದಂಗೆನೆ ಇನ್ನೊಂದು ಕೇವಲ 200 ಮೀಟರ್ ಅಂತರದಲ್ಲಿದ್ದಾಗ ಬಲಕ್ಕೆ ತಿರ್ಕೊಳ್ಬೇಕಾದ್ರೆ ಆಂಬ್ಯುಲೆನ್ಸ್ ಆಗತ್ತ ಎಲ್ಲಿನ ಕಲ್ಲು ರಪ್ಪ ಅಂತ ಹೇಳಿ ಒಂದು ಗ್ಲಾಸ್ ಗಳಿಗೆ ಹಾಗೂ ಅಕ್ಕಪಕ್ಕ ಮನೆಗಳಿಗೆ ಎಸೆದ್ರು. ಆದ್ರೆ ಆ ಪೊಲೀಸರು ಅವರನ್ನ ತಡೆಯುವ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಕೂಡ ಮಾಡಲು ಮುಂದಾಗಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಉದ್ವೇಗನದಿಂದ ಈ ರೀತಿಯಾಗಿ ಕಲ್ಲನ್ನು ಎಸಿತಾ ಇದಾರೆ ಅಂತ ಹೇಳಿ ಪರಿಸ್ಥಿತಿ ನೋಡಿ ಪೊಲೀಸರು ಅವ್ರನ್ನ ಕಳಿಸಿದ್ದಾರೆ ಹೊರತು ಯಾವುದೇ ರೀತಿ ಲಾಠಿ ಚಾರ್ಜ್ ಮಾಡಲಿಲ್ಲ. ಆದ್ರೆ ಪರಿಸ್ಥಿತಿ ನೋಡಿದ್ರೆ ಮಾತ್ರ ಈಗಲೂ ಕೂಡ ಕೈ ಮೀರುವ ಹಂತದಲ್ಲಿ ಕಾಣಿಸ್ತಾ ಇದೆ ಹರೀಶ್. ಅಂದ್ರೆ ಕಲ್ಲು ಎಸಿತಾ ಇರೋರು ಯಾರೋ ಒಂದು ಗೊತ್ತು, ಎಲ್ಲೋ ನಿಂತ್ಕೊಂಡು ಎಸಿತಾನೆ ಇದಾರೆ ಈಗ, ಅಥವಾ ಬೆಂಕಿ ಹಾಕಿರೋರು ಎಲ್ಲೋ ಇದಾರೆ, ಬೆಂಕಿ ಎಸಿತಾನೆ ಇದಾರೆ ಈಗ ಸದ್ಯಕ್ಕೆ ಫೈರ್ ಇಂಜಿನ್ ಎಲ್ಲ ಸ್ಪಾಟ್ ಬಂದಿದೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಬಂದಿದೆ. ಜೊತೆಗೆ ಆ ಎರಡೂ ಬದಿಯಲ್ಲೂ ಕೂಡ ಪೊಲೀಸರು ಬಿಗಿ ಭದ್ರತೆ ನಿರೀಕ್ಷೆ ಮಾಡಿದ್ದಾರೆ. ಆದ್ರೆ ಕಲ್ಲುಗಳು ಮಾತ್ರ ಎಲ್ಲಿ ಇಟ್ಟಿದ್ರು, ಮುಂಚೆನೇ ಪ್ರೀಪ್ಲಾನ್ ಅಥವಾ ಎಸಿತಾ ಇದಾರ ಅನ್ನೋದು ಕೂಡ ಪೊಲೀಸರಿಗೆ. ಸರಿಪ, ಯಾರೋ ಕಲ್ಲು ಹೊಡೆದು ಓಡೋಗ್ತಾರೆ ಅಥವಾ ಬೆಂಕಿ ಹಾಕಿ ಓಡೋಗ್ತಾರೆ, ಇಮಿಡಿಯೇಟ್ ಆಗಿ ಅವ್ರನ್ನ ಹಿಡಿದು ಇಲ್ಲಿ ಹೋಗ್ಲಿ. ಸದ್ಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಪೊಲೀಸರು ಯಾವುದೇ ರೀತಿಯಾದಂತ ಒಂದು ಕ್ರಮವನ್ನ ತೆಗೆದುಕೊಳ್ಳೋಕೆ ಎಲ್ಲಾ ಜನರು ಕೂಡ ಉದ್ವಿಗ್ನ. ಯಾರನ್ನ ಒಬ್ಬರನ್ನ ಮುಟ್ಟಕೋದ್ರೆ 500 ಜನ ಬರ್ತಾರೆ, 500 ಜನ ಬಂದ್ರೆ 1000 ಜನ ಬರ್ತಾರೆ. ಪೊಲೀಸರು ಯಾರೇ ಸಮಜಾಯಿಸಬೇಕು ಅನ್ನೋದು ಕೂಡ ಅವ್ರಿಗೂ ಕೂಡ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು. ಯಾರೋ ಕಿಡಿಗೇಡಿಗಳು, ಯಾರೋ ದುಷ್ಕರ್ಮಿಗಳು ಮಾಡ್ತಿದ್ದಾರೆ, ಇಮಿಡಿಯೇಟ್ ಆಗಿ ಯಾಕೆ ವಶಕ್ಕೆ ಪಡ್ಕೊಳ್ಳಲ್ಲ? ಯಾವ್ಯಾವ್ದು ಪ್ರೊಟೆಸ್ಟ್ ಅಲ್ಲಿ ತಗೊಂಬಂದು ಜೀಪ್ಗೆಲ್ಲ ತುಂಬ್ತಾರೆ.
ಖಂಡಿತವಾಗ್ಲೂ ಹರೀಶ್, ನೀವ್ ಹೇಳೋದು ನಿಜಕ್ಕೂ ಕೂಡ ಸತ್ಯ. ಆದ್ರೆ ಇಲ್ಲಿನ ಪರಿಸ್ಥಿತಿ, ಈಗಿನ ಪರಿಸ್ಥಿತಿಯಲ್ಲಿ ಒಬ್ಬರನ್ನ ಮಾತಾಡ್ಸಕ್ ಹೋದಾಗ ಇನ್ನೊಬ್ಬ ಅವರನ್ನ ಮಾತಾಡ್ತಾ ಇದ್ದಂಗೆ ಇನ್ನೊಬ್ಬ ಹಿಂದ್ಗಡೆನ ಮತ್ತೆ 2 ಕಲ್ಲು ಎಸಿತಾರೆ ಹರೀಶ್. ಜೊತೆಗೆ ಅವ್ರಿಬ್ಬರನ್ನ ಸಮಜಾಯಿಸೋಷ್ಟ್ರಲ್ಲಿ 10 ಜನ ಬರ್ತಾರೆ. ಪೊಲೀಸ್ ಫೋರ್ಸ್ ಎಷ್ಟು ಬೇಕೋ ಅಷ್ಟು ರೆಡಿ ಆಗಿಲ್ಲ, ಪ್ಲಾನ್ ಮಾಡಿಲ್ಲ ಅಂತ ಅರ್ಥ. ಖಂಡಿತವಾಗಿ ಎಲ್ಲೋ ಒಂದ್ ಕಡೆ ಅದೊಂದು ಲೋಪದೋಷ ಉಂಟಾಗ್ತದೆ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಪ್ಲಾನ್ ಮಾಡಿ ಮುಂಜಾಗ್ರತೆ ಇದೇ ನಮ್ಮ ಬೆಂಗಳೂರಲ್ಲಿ ಏನಾದ್ರು ಮಾಡಿದ್ರೆ ಒಂದು ರೀತಿಯಾಗಿ ಮಾಡ್ತಾ ಇದ್ರು. ಅಥವಾ ಶಿವಮೊಗ್ಗ ಆಗಿರೋದ್ರಿಂದ ಎಲ್ಲಿ ಯಾವ ರೀತಿ ಪರಿಸ್ಥಿತಿ ನಿಯೋಜನೆ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಮತ್ತು ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಮೊಕ್ಕ ಮೂಡಿದ್ದಾರೆ, DC ಮೊಕ್ಕ ಮೂಡಿದ್ದಾರೆ ಅಂತ ಹೇಳ್ತೀವಲ್ಲ ನಾವು, ಅವರೆಲ್ಲ ಆಗಿದ್ರೆ ಏನ್ ಸ್ಟ್ರಾಟಜಿಲಿ ಇದ್ದಾರೆ, ಏನಾಗ್ತದೆ ಸದ್ಯಕ್ಕೆ ಈಗ ಬಂದಿರೋ ಮಾಹಿತಿ ಪ್ರಕಾರ DC ಹಾಗೂ SP IG 3 ಜನ ಕೂಡ ಕಾರ್ಗಳಲ್ಲಿ ತೆರಳಿ ರೌಂಡ್ಸ್ ಗಳನ್ನ ವಿಜುವಲ್ಸ್ ಅಲ್ಲಿ ನೀವು ನೋಡಿರ್ಬೋದು, ಅವ್ರ ಕಾರ್ಗಳಲ್ಲಿ ತೆರಳ್ತಾ ಇದ್ದಾರೆ. ಹರ್ಷನ ಮನೆ ಬಳಿ ಹೋಗ್ತಾ ಇದಾರೆ, ಅವರ ಕುಟುಂಬದ ಜೊತೆಗೆ ಮಾತಾಡ್ತಾ ಇದ್ದಾರೆ. ಈ ರೀತಿ ಆಗೋದ್ ಬೇಡ, ನೀವು ಹೇಳಿ ಅಂತ ಕೂಡ ಹೇಳ್ತಾರೆ. ಆದ್ರೆ ಪರಿಸ್ಥಿತಿ ಕೈ ಮೀರೋಗಿದೆ. ಯಾಕೆ ಅಂತ ಹೇಳಿದ್ರೆ ಸುಮ್ನೆ ಕಲ್ಲನ್ನ ಎಸಿತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಎಲ್ಲಿಂದ ಎಸಿತಾರೆ, ಯಾರು ಎಸಿತಾರೆ ಅನ್ನೋದಕ್ಕೆ ಅಂದ್ರೆ ಇದಕ್ಕೆಲ್ಲವೂ ಕೂಡ ಒಂದು ಮುರಾದಿ ಹಾಡ್ತಾರೆ. ಆದ್ರೆ ಇವತ್ತು ಬಿಟ್ಟು ನಾಳಿದ್ದು ಅವರನ್ನೆಲ್ಲ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಹರೀಶ್. ರೈಟ್, ಥ್ಯಾಂಕ್ ಯು ಮಂಜು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ನೀವು ನೋಡ್ತಿರುವಂತಹ ದೃಶ್ಯ, ಪೊಲೀಸ್ ಫೋರ್ಸ್ ಇದೆ, ಆದರೆ ಅದರ ನಡುವೆ ಅಲ್ಲಿ ಯಾರ್ದೋ ಬೆಂಕಿಗೆ ಆಹುತಿ ಆಯಿತು. ಒಂದು ದ್ವಿಚಕ್ರ ವಾಹನ, ನಿನ್ನೆ ಒಂದು 3 ಬೈಕು, ಒಂದು ಟಾಟಾ AS, ಇವತ್ತೊಂದು ಬೈಕು ಬೆಂಕಿ ಹಾಕಿದ್ರು, ಮುಂದಕ್ಕೆ ಹೋದರು. ಇನ್ನೊಂದು ಕಡೆ ಕಲ್ಲು ಹೊಡಿತಾ ಇದ್ದಾರೆ, ಮತ್ತೊಂದು ಕಡೆ ಒಂದಷ್ಟು ಕಾರ್ಗಳಿಗೂ ಕೂಡ ಕಲ್ಲು ಹೊಡೆದಿದ್ದಾರೆ, ಬಿಲ್ಡಿಂಗ್ಸ್ಗಳು ಕಲ್ಲು ಹೊಡೆದಿದ್ದಾರೆ. ಒಂದಷ್ಟು ಉದ್ವಿಗ್ನ ವಾತಾವರಣ ಅಂತೂ ನಿರ್ಮಾಣ ಆಗಿರೋ ಸತ್ಯ ಅಂತ ಅನಿಸ್ತಾ ಇದೆ ಈಗಿನ ಈ ಬೆಳವಣಿಗೆಯನ್ನು ಗಮನಿಸ್ತಾ ಹೋದರೆ. ಇದಿಷ್ಟು ಶಿವಮೊಗ್ಗ ಸಿಟಿ. ಸಮಯ ಕಳೆದಾಗಲೇ ಬಹುಶಃ ಪೊಲೀಸ್ ಫೋರ್ಸ್ ಇದೆ, ಕಂಟ್ರೋಲ್ ಮಾಡ್ತಾರೆ ಅಂದ್ಕೊಂಡಿದ್ವಿ, ಆದ್ರೆ ಯಾಕೋ ಮಿಸ್ ಆಡ್ದಂಗೆ ಕಾಣಿಸ್ತಾ ಇದೆ. ಸಮಥಿಂಗ್ ಇಸ್ ರಾಂಗ್. ಹಿರಿಯ ಅಧಿಕಾರಿಗಳಿದ್ದಾರೆ, DCP ಇದ್ದಾರೆ, SP ಇದ್ದಾರೆ, DC ಇದ್ದಾರೆ, 100 ಗಟ್ಟಲೆ ಪೊಲೀಸರಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಎಲ್ಲ ಓಡಾಡ್ತಿದ್ದಾರೆ ಕಾರ್ಲಿ. ಎಲ್ಲೋ ಒಂದು ಕಡೆ ಅದರ ಆ್ಯಕ್ಷನ್ ಏನಿದೆ, ಅದರ ಪ್ಲ್ಯಾನಿಂಗ್ ಏನಿದೆ, ಅದು ಮಿಸ್ ಆಡ್ದಂಗೆ ಕಾಣಿಸ್ತಾ ಇದೆ. ಇಲ್ಲೇ ಹಿಂಗೆ ಆಗ್ಬಾರ್ದಾಗಿತ್ತು. ಶಿವಮೊಗ್ಗದ ಪರಿಸ್ಥಿತಿ ಬಗ್ಗೆ CMಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ DGP. ವಿಧಾನಸೌಧದಲ್ಲಿ ಮಾಹಿತಿಯನ್ನು ಕೊಟ್ಟರು DGP ಪ್ರವೀಣ್ ಸೂದೋರ್. ಬ್ರೇಕಿಂಗ್ ನ್ಯೂಸ್. DGP ಅವರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. DGP ಪ್ರವೀಣ್ ಸೂದೋರ್ ಮುಖ್ಯಮಂತ್ರಿಗಳಿಗೆ ಅಲ್ಲಿನ ಎಲ್ಲ ಬೆಳವಣಿಗೆ ಬಗ್ಗೆ ಮತ್ತು ತನಿಖೆಯ ಹಾದಿ ಬಗ್ಗೆ ವಿವರಣೆಯನ್ನು ಕೊಡ್ತಿದ್ದಾರೆ. ಘಟನೆ ಬಗ್ಗೆ CM ಕೂಡ ಟ್ವೀಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಸಂಘಟನೆಯ ಕಾರ್ಯಕರ್ತ ಹರ್ಷ ಅವರ ಕೊಲೆಯಾಗಿರೋದು ಮನಸ್ಸಿಗೆ ಬಹಳ ಬೇಸರ ಆಗಿದೆ. ತನಿಖೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆರೋಪಿಗಳ ಸುಳಿವು ಕೋರ್ಟ್ ಸಿಕ್ಕಿದೆ, ಶೀಘ್ರದಲ್ಲೇ ಬಂಧಿಸಲಾಗುತ್ತೆ. ಶಿವಮೊಗ್ಗದ ಜನತೆ ಯಾವುದೇ ಉದ್ವೇಗಕ್ಕೆ, ಪ್ರಚೋದನೆಗೆ ಒಳಗಾಗದೆ ಶಾಂತಿಯನ್ನು ಕಾಪಾಡಬೇಕು. ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡ್ರು, ಆದರೆ ಪರಿಸ್ಥಿತಿ ಬೇರೆದೇ ಆಗ್ತಾ ಇದೆ. ಅಲ್ಲಿ ಹಣ್ಣಿನ ಅಂಗಡಿ ಧ್ವಂಸ ಆಯಿತು, ಒಂದು ಬೈಕ್ಗೆ ಬೆಂಕಿ ಹಾಕಿದ್ರು. ಈಗ ನಡೆದಿರೋದು ಇದು. ನಿನ್ನೆ ರಾತ್ರಿ ಬೇರೆ ಕೋಟ, ಈಗೊಂದು ಬೇರೆ ಕೋಟ ಇದು. ಮತ್ತು ಅಲ್ಲಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗೃಹ ಸಚಿವರಿದ್ದಾರೆ. ಸರ್ ನಮಸ್ಕಾರ. ಸರ್
ನಮಸ್ಕಾರ. ಸರ್ ಯಾಕೆ ಎಲ್ಲ ಸ್ಟ್ರಿಕ್ಟ್ ಆಗಿತ್ತು, ಎಲ್ಲ ಪ್ಲಾನಿಂಗ್ ಅಲ್ಲಿತ್ತು, ಈ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗೋ ಕಾರಣ ಏನು ಸರ್ ಈಗ? ಸರ್ ಈಗ ಅಲ್ಲಿ ಶವ ಮೆರವಣಿಗೆಯ ಸಂದರ್ಭದಲ್ಲಿ ಹಾಂ ಸರ್. ಸ್ವಲ್ಪ ಕಲ್ಲು ತೂರಾಟ ಆಗಿದೆ. ಹಾ, ಸರ್. ಕೆಲವು ವೆಹಿಕಲ್ ಗಳಿಗೆ ಬೆಂಕಿ ಹಚ್ಚುವಂತ ಕೆಲಸವೂ ಆಗಿದೆ ಅಂತ ಹೇಳಿ ಹೌದು ಸರ್, ನೋಡ್ತಾ ಇದ್ದೀನಿ ನಮ್ಗೆ ನಾನು. ತಿಳಿದಿದೆ. ಹೌದು ಸರ್, ತೋರಿಸ್ತಾ ಇದೀವಿ ಅದನ್ನ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯಿಂದನೂ